ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಮುಂಚೆನೆ ಇದೆಲ್ಲ ಸ್ವಲ್ಪ ಮುನ್ನೆಲೆಗೆ ಬರ್ಬೇಕಿತ್ತು. ಸ್ಟಾರ್ಟ್ ಆಗಿ 10 ದಿನ ಆದ್ಮೇಲೆ ಯಾಕೆ ಇಷ್ಟೊಂದು ಮೇಡಮ್ ಆಲ್ರೆಡಿ ಆಗ್ತಿದೆ ಅಂತ? ನನ್ಗೆ ಇನ್ಫಾರ್ಮೇಶನ್ ಇರೋ ಪ್ರಕಾರ ಜಾಲಿವುಡ್ ಅವ್ರಿಗೆ ಹತ್ತತ್ರ 1.5 ವರ್ಷದಿಂದನೂ ಕೂಡ ನೋಟಿಸ್ಗಳು ಕೊಡ್ತಾ ಇದಾರಂತೆ. ಬಟ್ ಅದಕ್ಕೆ ಇವ್ರು ರೆಸ್ಪಾನ್ಸ್ ಮಾಡೇ ಇಲ್ಲ. ಮಾಡ್ಬೇಕಾಗಿತ್ತು ಅವಾಗ. ಅದನ್ನ ಗಮನಕ್ಕಾದ್ರೂ ತರ್ಬೇಕಲ್ಲ ಬೇರೆಯವ್ರಿಗೆ ಈ ತರ ಹಿಂಗಿದೆ ಅಂತ ಹೇಳ್ಬಿಟ್ಟು. ಅದನ್ನೂ ತಂದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಓಕೆ. ಇವಾಗ ನೀವು ತಪ್ಪು ಮಾಡ್ತಾ ಇದ್ರೆ ನಿಮ್ಗೆ ನೋಟಿಸ್ ಕೊಡ್ತಾ ಇದೀವಿ, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಮುಂದೊಂದ್ ದಿನ ನಿಮ್ಮನ್ನ ಹಿಡಿಬೇಕು ಅಂತ ಕಾಯ್ದಾ ಕೂತಿರ್ತಾರೆ. ಹೌದು ಹೌದು. ಅದು ಕರೆಕ್ಟ್ ಆಗಿ ಬಿಗ್ ಬಾಸ್ ಅಲ್ಲಿ ಪ್ರಾರಂಭವಾಯ್ತು. ಆ ಟೈಮ್ಗೆ ಇವರು ಈ ತರ ಮಾಡಿದ್ದಾರೆ. ಅಲ್ಲ, ಈಗ ಜಾಲಿವುಡ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದಾಗ ಬಿಗ್ ಬಾಸ್ ಅವ್ರು ಏನ್ ಮಾಡಿದ್ರು ತಪ್ಪು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಬಿಗ್ ಬಾಸ್ ಅವರು ಅಲ್ಲಿ ಅವ್ರ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬೇಕು ಅಂತಂದಾಗ, ಯಾಕಂತಂದ್ರೆ ಇವಾಗ ಲೀಗಲ್ ಆಗಿ ಯಾವ್ದೇ ರೀತಿಯಂತ ಆಕ್ಟಿವಿಟೀಸ್ ತಗೊಳ್ದೆ ಯಾವ್ದೇ ಒಂದು ಶೋ ರನ್ ಆಗ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ಅಲ್ಲಿ ಏನೇನ್ ಆಗ್ತಿದೆ ಅಂತ ತಿಳ್ಕೊಬೇಕಿತ್ತು. ಸೊ ಬಟ್ ಒಂದು ಸೆಟ್ ಆಗ್ತಿದ್ದಾರೆ ಅಂತಂದಾಗ, ಇವಾಗ ಒಂದು ಶಿಫ್ಟ್ ಅಲ್ಲಿ 1000 ಜನ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ, ಈಗ ಆ 1000 ಜನದ ಹೊಟ್ಟೆ ಮೇಲೂ ಹೊಡೆದಂಗಾಯ್ತು, ಕಂಟೆಸ್ಟೆಂಟ್ಸ್ ಮೇಲೆ ಹೊಡೆದಂಗಾಯ್ತು, ಒಂದ್ ಕಡೆ ಕಲರ್ಸ್ ಕನ್ನಡದ ಮೇಲೆ ಹೊಡೆದಂಗಾಯ್ತು, ಬಿಗ್ ಬಾಸ್ ಟೀಮ್ ಮೇಲೂ ಹೊಡೆದಂಗಾಯ್ತು. ಇಲ್ಲಿ ಒಬ್ಬರು ಮಾಡಿರುವಂತಹ ಒಂದು ತಪ್ಪಿಗೆ 4 ಒಂದು ಡಿಪಾರ್ಟ್ಮೆಂಟ್ ಗಳ ಒಂದು ಎಲ್ರಿಗೂ ಹೊಡೆದಂಗಾಯ್ತು. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅವ್ರ ಗಮನಕ್ಕೆ ಬಂದಿರ್ಲಿಲ್ವಾ ಈ ತರ ಇದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅಲ್ಲಿ ಹೋದಾಗ ಜಾಗವನ್ನ ನೋಡಿದಾಗ ಎಲ್ಲೆಲ್ಲಿ ಏನೇನ್ ಆಗ್ತಿದೆ. ಈಗ ವಾಯು ಮಾಲಿನ್ಯ ಅಂತಾನೆ ತಗೋಣ. ಇವಾಗ ನಾವು ಡ್ರೈನೇಜ್ ವಾಟರ್ ಅಥವಾ ಇನ್ನೊಂದ್ ಏನಾದ್ರು ಬಿಡ್ಬೇಕು ಅಂತಂದಾಗ, ಅಥವಾ ಜೆನ್ಸೆಟ್ ಯೂಸ್ ಮಾಡಿದಾಗ ಹೊಗೆ ಬಿಡ್ಬೇಕು ಅಂದಾಗ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯಾರು ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಒಂದು ಪರಿಶೀಲನೆ ಮಾಡಿರ್ಲಿಲ್ವಾ ಅಂತ. ಸರ್ ಆಕ್ಚುಲಿ ಹತ್ತತ್ರ ಅದೇ ಸೆಟ್ ಅಲ್ಲಿ ಸೀಸನ್ 2ರಿಂದ ಸೀಸನ್ 9ರವರೆಗೆ ಅದೇ ಸೆಟ್ ಅಲ್ಲೇ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ. ಎಸ್ ನಿಮಗೆಲ್ಲ ಗೊತ್ತಿದೆ. ಅದೇ ಸೆಟಲ್ ಮಾಡಿದ್ದಾರೆ. ಅವತ್ತು ಯಾವ್ದು ಬಂದಿಲ್ಲ ಪ್ರಾಬ್ಲಮ್. ಅದಾದ್ಮೇಲೆ 10-11 ದೊಡ್ಡ ಮಾತ್ರ ಮಾಡಿದ್ದಾರೆ. ಅವಾಗ ಏನೋ ಪ್ರಾಬ್ಲಮ್ ಬಂದಿಲ್ಲ. ಅದೆಲ್ಲ ಆದ್ಮೇಲೆ ಸಡನ್ ಆಗಿ ಇವಾಗ ಪ್ರಾಬ್ಲಮ್ ಬರುತ್ತೆ ಅಂತಂದ್ರೆ ಯಾರಿಗೂ ಕನ್ಸಲ್ ಗೊತ್ತಿರಲ್ಲ. ಅದೇ ಸೆಟ್ ಅಲ್ಲೇ 8 ವರ್ಷ ಕೆಲಸ ಮಾಡಿದಾರಲ್ಲ, ಅದೇ ಸೆಟ್ ಅಲ್ಲಿ 8 ವರ್ಷ ಬಿಗ್ ಬಾಸ್ ಶೋ ನಡೆಸ್ಕೊಟ್ಟಿದಾರಲ್ಲ, ಯಾವತ್ತೂ ಬಂದಿಲ್ಲ ಈ ಪ್ರಾಬ್ಲಮ್. ಆ ಒಂದು ನಂಬಿಕೆಯೊಂದಿಗೆ ಬಿಗ್ ಬಾಸ್ ತಂಡ ಮತ್ತೆ ಕೊಲಾಬ್ ಆಗೋದಕ್ಕೆ ಟ್ರೈ. ಬಟ್ ಈಗ ನನಗೆ ಇದನ್ನೆಲ್ಲ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಆಸ್ ಎ ಪರ್ಸನ್ ಆಗಿ, ಕಾಮನ್ ಪರ್ಸನ್ ಆಗಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಸೀಸನ್ ಕಂಟಿನ್ಯೂಸ್ ಆಗಿ 9 ಸೀಸನ್ಗಳನ್ನ ನಡೆಸ್ಕೊಟ್ಟಾಗ ಆ ಒಂದು ಏನದು ಜಾಲಿವುಡ್ ಅಲ್ಲಿ ಸಡನ್ ಆಗಿ 10 ಮತ್ತೆ 11ನೇ ಸೀಸನ್ ಅನ್ನ ದೊಡ್ಡ ಮರಕ್ಕೆ ಏನಕ್ಕೆ ಶಿಫ್ಟ್ ಮಾಡಿದ್ರು ಅಂತ. ಯಾಕಂತಂದ್ರೆ ಆ ಒಂದು 2 ಸೀಸನ್ ಗಳನ್ನ ಅವ್ರು ಕೊಟ್ಟಿದ್ರೆ ಅವ್ರಿಗೆ ಇನ್ನೊಂದಷ್ಟು ಲಾಭ ಬರ್ತಿತ್ತು. ಆ ಒಂದು ದ್ವೇಷ ಏನಾದ್ರು ಇಟ್ಕೊಂಡ್ ಮಾಡಿದಾರ ಅಂತ. ಸರ್ ಗೊತ್ತಿಲ್ಲ, ಅದು ನನಗೆ ಇಂಟರ್ನಲ್ ನಡೆದಿರೋ ಅಂತ ವಿಷಯಗಳು ನಮಗ್ ಗೊತ್ತಿರಲ್ಲ. ಅದು ಯಾವ್ದು ಕೂಡ ಏನಕ್ಕೆ ಅವ್ರು ಚೇಂಜ್ ಮಾಡಿದ್ರು ಏನ್ ಮಾಡಿದ್ರು ಅಂತ ನಾನಾಗ್ಲಿ ನಮ್ ಕಂಟೆಸ್ಟೆಂಟ್ ಆಗ್ಲಿ ಯಾರಿಗೂ ಕೂಡ ಈ ತರ ಇನ್ಫಾರ್ಮೇಶನ್ ಇರಲ್ಲ. ಎಲ್ಲಿ ನಡೆದಿದೆ ಅಂತ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಬಿಟ್ರೆ ಅದು ಹೆಂಗೆ ಏನಕ್ಕೆ ಅಲ್ಲಿಂದಾನೇ ಶಿಫ್ಟ್ ಇಲ್ಲಿಗೆ ಮಾಡಿದ್ರು, ಇಲ್ಲಿಂದ ಮತ್ತೆ ಯಾಕೆ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಅಂತ ನಮಗೆ ಅಲ್ಲ. ಕಾಮನ್ ಆಗಿ ಥಿಂಕ್ ಮಾಡ್ಬೇಕಾದ್ರೆ ಇವಾಗ ಕಾಮನ್ ಪರ್ಸನ್ ಅಂತ ಅನ್ಕೋಣ. ಇವಾಗ ನೀವು ಕಂಟೆಸ್ಟೆಂಟ್ ಅಲ್ಲ, ನಾವ್ ಆಂಕರ್ಸ್ ಅಲ್ಲ, ಏನು ಇಲ್ಲ, 3 ಜನ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಿರ್ತೀವಿ. ಇವ್ರು ಈ ಕಡೆ ಶಿಫ್ಟ್ ಮಾಡಿರೋದಕ್ಕೆ ಅವ್ರಿಗೇನಾದ್ರು ದ್ವೇಷ ಇದೆಯಾ? ನಮ್ ಬಿಸ್ನೆಸ್ ಲಾಸ್ ಆಯ್ತಲ್ಲ, ಬಂದಿದ್ರೆ ಇನ್ನೊಂದು 3-4 ತಿಂಗಳು ನಮ್ಗೆ ಇದಾಗ್ತಿತ್ತು, ಬಿಸ್ನೆಸ್ ಆಗ್ತಿತ್ತು, ಆತರ ಏನಿಲ್ಲ ಆತರ ಇರಬಹುದಲ್ವಾ? ಆತರ ಏನಿಲ್ಲ ಅಂತ ಅನ್ಕೊಂತೀನಿ ಸರ್ ನಾನು. ಎನಿವೇಸ್, ಈಗ ಕರೆಂಟ್ ಸ್ಟೇಟಸ್ ಏನಿದೆ ಬಿಗ್ ಬಾಸ್ ಏನ್ ಅಪ್ಡೇಟ್ ಇದೆ? ವಾಪಸ್ ಪ್ರಾರಂಭ ಆಗುತ್ತೆ ಇವಾಗ ಸಂಜೆ. ಮತ್ತೆ ಮನೆ ಒಳಗಡೆ ಹೋಗ್ತಾರೆ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಭಾವನೆ ಇದೆ. ಅಂದ್ರೆ ಅದೇ ಕೋರ್ಟ್ ಅಲ್ಲಿ ಇವತ್ತು ಪ್ರೊಸೀಡಿಂಗ್ಸ್ ಇದೆ ಅಂತಾನು ಕೇಳ್ಪಟ್ವಿ. ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಇದೆ, ಮತ್ತೆ ಡಿಸಿನೂ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಸಂಬಂಧಪಟ್ಟ ಸರ್ಕಾರದಿಂದಾನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡಿ ಹೇಳಿದಾರಂತೆ, ಪರ್ಮಿಷನ್ ಕೊಡಿ, ವಾಪಸ್ ಪ್ರಾರಂಭ ಮಾಡ್ಕೊಳ್ಳೋರು ಏನ್ ತಪ್ಪಾಗಿದೆ ಅಂತ ತಿದ್ಕೊಳ್ಳೋದಕ್ಕೆ ಕಾಲಾವಕಾಶ ಕೊಟ್ಟು ಪರ್ಮಿಷನ್ ಕೊಡಿ ಅಂತ ಹೇಳಿದಾರಂತೆ. ಥಿಂಕ್ ಕೊಡ್ತಾರೆ. ಇವತ್ತು ಸಂಜೆ ಕಂಟೆಸ್ಟೆಂಟ್ ಎಲ್ಲ ಮನೆ ಒಳಗಡೆ ಹೋಗ್ತಾರೆ ಅಂತ. ಎಸ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಲೈಕ್ ಏನಾಗುತ್ತೆ ಅಂತಂದ್ರೆ, ಲೀಗಲ್ ಅವರವರ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಲೀಗಲ್ ಆಕ್ಟಿವಿಟೀಸ್ ಏನೇನ್ ಆಗುತ್ತೋ ಅನ್ನೋಂಥದ್ದನ್ನ ಎಂಡ್ ಆಫ್ ದ ಡೇ ಅವ್ರವ್ರು 4 ಜನ ಕುತ್ಕೊಂಡು ಮಾತಾಡ್ಲೇಬೇಕಾಗುತ್ತೆ. ಒಂದ್ ಕಡೆ ಎಂಡಮಾಲ್ಸ್ ಅವರು, ಕಲರ್ಸ್ ಅವರು, ಅದ್ರ ಜೊತೆಗೆ ಜಾಲಿವುಡ್ ಅವರು. ಆಮೇಲೆ ಅದೆಲ್ಲ ಅವರೆಲ್ಲಾನು ಡಿಸ್ಕಷನ್ ಆದ ನಂತರ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗ್ತಾರ ಅಥವಾ ಹೊರಗಡೆ ಇರ್ತಾರ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಸೊ ಏನೇ ಮಾತಾಡಿದ್ರು ಕೂಡ ಈಗ ನಾವೇನಾಗುತ್ತೆ ಅಂತಂದ್ರೆ ವ್ಯರ್ಥ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸ್ವಲ್ಪ ನಮ್ಗ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಬಟ್ ಇದೆಲ್ಲಾನು ಈಗ ಡಿಸ್ಕಷನ್ ಮಾಡ್ತಾ ಹೋದ್ರೆ ಅದು ಇನ್ನೊಂದು ಬೇರೆ ರೂಪಕ್ಕೆ ಪಡ್ಕೊಳ್ಳುತ್ತೆ. ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಅಂದ್ರೆ ಸೀಸನ್ 11 ಕಂಟೆಸ್ಟೆಂಟ್ಸ್ ಜೊತೆ ಇದ್ರ ಬಗ್ಗೆ ನೀವೇನಾದ್ರು ಡಿಸ್ಕಸ್ ಮಾಡಿದ್ರ? ಅವ್ರೇನಾದ್ರು ಒಪಿನಿಯನ್ ಶೇರ್ ಮಾಡಿದ್ರ ಅಂತ? ಅಂದ್ರೆ ಯಾರ ಜೊತೆ ಮಾಡಿದ್ರಿ? ಸುಮಾರು ಜನ ಫೋನ್ ಮಾಡಿದ್ರು ಕಂಟೆಸ್ಟೆಂಟ್, ನನ್ನ ಮನೆಯ ಸದಸ್ಯರುಗಳು.
ಅವ್ರ ಜೊತೆ ಚರ್ಚೆ ಮಾಡಿದೆ ನಾನು. ಅವರು ನನಗೆ ಆಕ್ಚುಲಿ ಫೋನ್ ಮಾಡಿ ಹಿಂಗ್ ಆಗಿದೆ ಸುರೇಶ್, ಏನ್ ಈ ತರ ಆದ್ರೆ ಒಂಥರ ಬೇಜಾರಾಗ್ತಾ ಇದೆ ನಮ್ಗಳಿಗೆಲ್ಲ. ನಾವಿದ್ದು ಮನೆಯಲ್ಲಿ ಈ ತರ ಆಗಿದೆ, ನಮ್ ಹೆಸರು ಬಂದಿರೋ ಮನೆ ಅದು, ಅದೇ ಹೆಸರು ಕೊಟ್ಟಿರೋ ಮನೆ, ಆ ಮನೆಯಿಂದ ಈ ತರ ಆಗ್ತಾ ಇದೆ. ನಾವೇನಾದ್ರೂ ಅದಕ್ಕೆ ಸಪೋರ್ಟ್ ಮಾಡ್ಬೋದಾ, ನಾವೇನಾದ್ರೂ ಅದಕ್ಕೆ ಹೆಲ್ಪ್ ಮಾಡ್ಬೋದಾ, ನಾವೇನಾದ್ರು ನಿಂತ್ಕೋಬೋದಾ ಅಂತ ನನಗೆ ಕೇಳಿದುಂಟು. ನಾವು ಸಂಬಂಧಪಟ್ಟ ಟ್ರೈ ಮಾಡ್ತಾ ಇದ್ದೀವಿ, ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಯಾರು ಕೂಡ. ಯಾಕಂದ್ರೆ ಪಾಪ ಅವ್ರವ್ರೆಲ್ಲ ಬಿಸಿ ಇರ್ತಾರಲ್ಲೂ ಕೂಡ. ಹೌದು. ಯಾಕಂದ್ರೆ ಈ ತರ ಅವ್ರಿಗೂ ಆದಾಗ ಅವ್ರಿಗೂ ಕೂಡ ಎಲ್ರಿಗೂ ಟೀಮ್ ಎಲ್ರಿಗೂ ಕೂಡ ಅವ್ರಿಗೂ ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಇಷ್ಟು ವರ್ಷ ಆಗದೆ ಇರೋದು ಫಸ್ಟ್ ಟೈಮ್ ಈ ತರ ಆಗಿದೆಯಲ್ಲ ಅನ್ನೋದೊಂದು ಇದ್ದಾಗ ಅವ್ರಿಗೂ ಎಲ್ರಿಗೂ ಕೂಡ ಬೇಸರ ಉಂಟು ಮಾಡಿರತ್ತಿತ್ತು. ಆತರ ಅದಾದ್ಮೇಲೆ ವಾಪಸ್ ಮತ್ತೆ ನಾನು ಇದ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಕ್ ಹೋಗ್ಲಿ, ಯಾರ ಹತ್ರನೂ ಮಾತಾಡ್ಲಿಲ್ಲ. ಬಟ್ ನನಗೆ ಕಾಲ್ಸ್ ಬಂದಿದ್ದು ಉಂಟು, ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದು ನಿಜ. ಇದ್ರ Okay. ಬಗ್ಗೆ ಹೆಂಗೆ ಏನು, ನಾವೇನಾರು ನಿಂತ್ಕೋಬೋದಾ, ನಾವೇನಾರು ಮಾಡ್ಬೋದಾ, ನಾವ್ ಯಾವ ತರ ಸಪೋರ್ಟ್ ಮಾಡ್ಬೋದು ಅಂತ ನಾವ್ ಬಟ್ ನಿಂತ್ಕೊಂಡಿದ್ದೆ. ಇನ್ನೊಂದು ತಿಳಿದು ಬಂದಿದೆ ಅಂದ್ರೆ ಲಾಯರ್ ಜಗದೀಶ್ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು, ನಾನಾಗಿರ್ಬೋದು, ಗೋಲ್ಡ್ ಸುರೇಶ್ ಅವ್ರು ನಿನ್ನೆಯಿಂದನೂ ಕೂಡ ಟ್ರೈ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಅನುಷರ ಇವರೆಲ್ಲಾನು ಕೂಡ. ಬಟ್ ಎಂಡಮಾಲ್ಸ್ ಕಡೆಯಿಂದ ಆಗಿರ್ಬೋದು, ಟೀಮ್ ಕಡೆಯಿಂದ ಆಗಿರ್ಬೋದು, ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಿಲ್ಲ ಅಂತ ಒಂದು ಮಾತು ಹೇಳಿದ್ರು. ನಮ್ಮ ಜಗ್ಗಿ, ನನ್ ಗೆಳೆಯ ಜಗ್ಗಿ ಆಗ್ಲಿ ನಾನಾಗ್ಲಿ, ನಾನು ಟ್ರೈ ಮಾಡಿದ್ದು ನಿಜ. ಯಾಕಂದ್ರೆ ನನಗೆ ವಿಷಯ ಬಂದ್ ಮುಟ್ಟಿದ ತಕ್ಷಣನೇ ನಾವ್ ಏನ್ ಮಾಡ್ಬೋದು ಈ ತರ. ಯಾಕಂದ್ರೆ ನನಗೆ ಹೆಸರು ಕೊಟ್ಟದ್ದು ಸಂಸ್ಥೆ ಸರ್ ಅದು. ಆ ಸಂಸ್ಥೆಗೆ ಯಾವತ್ತೂ ನಾನು ಚಿರುಣಿ ಆಗಿರ್ತೀನಿ. ಆ ಸಂಸ್ಥೆಗೆ ಅಲ್ಲಿಂದ ಬಂದಿದ್ದೀನಿ ಹೊರಗಡೆ ಅಂದ ತಕ್ಷಣ ಅದ್ರ ಬಗ್ಗೆ ನನ್ನ ಇದನ್ ಮಾಡಕ್ ನನಗೆ ಇಷ್ಟ ಇಲ್ಲ. ಆ ಸಂಸ್ಥೆ ತೊಂದರೆಲಿದೆ, ಆ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂದ್ರೆ ಅದು ನನಗೂ ಕೆಟ್ಟ ಹೆಸರು ಬಂದಂಗೆನೆ ಇರುತ್ತೆ. ಅದಕ್ಕೆ ನಾವು ನಿಂತ್ಕೋಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡಿದ್ ನಿಜ. ಬಟ್ ನಮ್ಗೆ ಯಾರು ಕನೆಕ್ಟ್ ಆಗ್ಲಿಲ್ಲ ಆಕ್ಚುಲಿ. ಯಾಕಂದ್ರೆ ಅವ್ರವರೇ ಪಾಪ ಬಿಸಿ ಇದಾರೆ. ಅವರು ಕಂಟೆಸ್ಟೆಂಟ್ ಹೊರಗಡೆ ಬಂದಾಗ ಅವ್ರನ್ನ ಇಟ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ಇದೆಲ್ಲ ಇರೋದ್ರಿಂದ ಅವ್ರವ್ರು ಅದರಲ್ಲೇ ಬಿಸಿ ಇದಾರೆ. ಅದಕ್ಕೆ ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಕ್ಕಾಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.